ಹೀರುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಜೋರ್ ಹೈ, ನರೇಂದ್ರ ಮೋದಿ ಜೋರ್ ಹೈ. ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ದ್ವಿಚಕ್ರ ವಾಹನ ತಳ್ಳುವ ಮೂಲಕ ವಿನೂತನ ಪ್ರತಿಭಟನೆ. ನಿತ್ಯ ಬಳಕೆ ಮಾಡುವ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ಸಿಲಿಂಡರ್ ಬೆಲೆಗಳ ಏರಿಕೆ ವಿರೋಧಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಸಿಪಿಐಎಂ ಮುಖಂಡರು ಹಾಗೂ ಕಾರ್ಯಕರ್ತರು ಸೋಮವಾರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ ಗೂಳೂರು ವೃತ್ತದಿಂದ ಬಸ್ ನಿಲ್ದಾಣದ ದಿವಂಗತ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿವರೆಗೆ ದ್ವಿಚಕ್ರ ವಾಹನ ತಳ್ಳುವ ಮೂಲಕ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ದೇಶದ ದುಡಿಯುವ ಜನತೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಾಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರಗಳನ್ನು ನಿರಂತರವಾಗಿ ಏರಿಸುವ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧದ ನೆಪವೊಡ್ಡಿ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ದೇಶದ ಜನರನ್ನ ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಿದೆ ಎಂದು ಖಂಡಿಸಿದ್ದಾರೆ. ವಿಶ್ವದ ಬಹುತೇಕ ರಾಷ್ಟ್ರಗಳು ತಮ್ಮ ತಮ್ಮ ದೇಶದ ಜನರ ಹಿತಾಸಕ್ತಿಗೆ ಪೂರಕವಾಗಿ ತೈಲ ಬೆಲೆಗಳನ್ನು ನಿಯಂತ್ರಿಸುತ್ತಿದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಕೇಂದ್ರದ ವಿಫಲ ವಿದೇಶಾಂಗ ನೀತಿಯಿಂದಾಗಿ ತೈಲ ಬೆಲೆಗಳ ಏರಿಕೆ ಜನತೆಯ ಮೇಲೆ ಹೊರೆಯಾಗಿದೆ ಎಂದು ಆರೋಪಿಸಿದ್ದಾರೆ. ಇಂಧನ ಬೆಲೆಗಳನ್ನು ಇಳಿಸುವ ಜೊತೆಗೆ ಬೆಲೆಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಐಎಂ ಮುಖಂಡರಾದ ರಘುರಾಮರೆಡ್ಡಿ, ವಾಲ್ಮೀಕಿ ಅಶ್ವತ್ಥಪ್ಪ, ಚನ್ನರಾಯಪ್ಪ, ಜಿ ಕೃಷ್ಣಪ್ಪ, ಡಿಟಿ ಮುನಿಸ್ವಾಮಿ, ಎಸ್ಎಫ್ಐ ಮುಖಂಡ ಸೋಮಶೇಖರ್, ರಾಮಾಂಜಿ ಹಾಗೂ ಇತರರು ಹಾಜರಿದ್ದರು. ಹೀರುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಜೋರ್ ಹೈ, ನರೇಂದ್ರ ಮೋದಿ ಜೋರ್ ಹೈ, ನರೇಂದ್ರ ಮೋದಿ ಡೌನ್ ಡೌನ್, ನರೇಂದ್ರ ಮೋದಿ ಡೌನ್ ಡೌನ್, ಬಿಜೆಪಿ ಡೌನ್ ಡೌನ್, ಆರ್ಎಸ್ಎಸ್ ಡೌನ್ ಡೌನ್, ಆರ್ಎಸ್ಎಸ್ ಡೌನ್ ಡೌನ್, ಬಿಜೆಪಿ ಡೌನ್ ಡೌನ್, ನರೇಂದ್ರ ಮೋದಿ ಡೌನ್ ಡೌನ್. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಲೇಬೇಕು, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಇಳಿಸಲೇಬೇಕು. ಹೋಗ್ತಾ ಇದೆ. ಇವತ್ತು ಇರಾನ್ ಮೇಲೆ ಯುದ್ಧ ಮಾಡಿದೆ ಅಮೆರಿಕ, ಇಸ್ರೇಲ್. ಆ ಇಸ್ರೇಲ್ ಅಮೆರಿಕ, ಇಸ್ರೇಲ್ ಅಂತಕ್ಕಂಥದ್ದು ರಕ್ತ ಪಿಪಾಸು ದೇಶ. ಅದು ಆ ದೇಶದ ಜೊತೆ ನಮ್ಮ ನರೇಂದ್ರ ಮೋದಿ ಹೋಗಿ ಮಾತಾಡ್ತಾನೆ, ನೀವು ಇಸ್ರೇಲ್ನವರು ಅಪ್ಪ, ನಾವು ಅಮ್ಮ ಅಂತ. ಅದ್ರ ಅರ್ಥ ಏನು? ಇವತ್ತು ಪೆಟ್ರೋಲ್ ಡೀಸೆಲ್ ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆ ಹೇಳ್ತಾರೆ ಇರಾನ್ನ ವಿದೇಶಾಂಗ ಮಂತ್ರಿ, ನಾವು ಭಾರತ ಜನತೆ ನಾವು ಗೌರವ ಇದೆ, ಭಾರತ ದೇಶಕ್ಕೆ ನಾವೆಲ್ಲ ರೀತಿಯ ಸಹಾಯ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಆದ್ರೆ ಅಮೆರಿಕದ ಟ್ರಂಪ್ ಮಾತು ಕೇಳಿ ನರೇಂದ್ರ ಮೋದಿ ನಮ್ಮ ಹತ್ರ ತೈಲವನ್ನು ಕೊಂಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಇದೇ ನರೇಂದ್ರ ಮೋದಿ ಟ್ರಂಪ್ ಅನ್ನು ವಿರೋಧ ಮಾಡಿಕೊಂಡು ರಷ್ಯಾ ಜೊತೆ ಒಪ್ಪಂದ ಮಾಡಿಕೊಂಡು ಪೆಟ್ರೋಲ್ ಡೀಸೆಲ್ ತರಿಸ್ತೀನಿ ಅಂತ ಹೇಳಿದ್ರು. ಅತ್ಯಂತ ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ಕೊಡ್ತಾರೆ ರಷ್ಯಾದವರು. ಆದರೆ ಈಗ ಅಮೆರಿಕ ಮಾತು ಕೇಳಿ ಅದಕ್ಕೂ ಹೋಗ್ತಾ ಇಲ್ಲ. ಮೂರನೇ ಅಂಶವಾಗಿ ಇವತ್ತು ಇಡೀ ವಿಶ್ವದಲ್ಲಿ ಯುದ್ಧ ನಡೀತಾ ಇದೆ, ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ, ಜನರ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಆಮದು ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ನರೇಂದ್ರ ಮೋದಿ ಮೊನ್ನೆ 20 ದಿವಸಗಳ ಹಿಂದೆ ಇವತ್ತು ಟಿವಿಗಳಲ್ಲಿ ಬಂದು ಏನಂತ ಹೇಳಿದ್ರು, ನೀವು ಬಂಗಾರ ಪರ್ಚೇಸ್ ಮಾಡಬೇಡಿ, ನೀವು ಪೆಟ್ರೋಲ್ ಡೀಸೆಲ್ ಅನ್ನು ಕಡಿಮೆಯಾಗಿ ಉಪಯೋಗಿಸಿ, ಗ್ಯಾಸ್ ಅನ್ನು ಕಡಿಮೆಯಾಗಿ ಉಪಯೋಗಿಸಿ, ರೈತರು ರಸಗೊಬ್ಬರಗಳನ್ನು ಕಡಿಮೆಯಾಗಿ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನರೇಂದ್ರ ಮೋದಿಗೆ. ಏನ್ ಹೇಳಿದ್ರು ನೀವು? ನಮ್ದು ನಿರ್ಭರ ಭಾರತ, ಯಾವುದೇ ಒಂದು ದೇಶದ ಮೇಲೆ ನಾವು ಆಧಾರ ಬೀಳಲ್ಲ, ನಾವು ಆತ್ಮಸಾಕ್ಷಿಯಾಗಿ ಬದುಕತಕ್ಕಂಥ ವ್ಯವಸ್ಥೆ ತರ್ತೀವಿ ಅಂತ ಹೇಳಿದ್ರಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟು ರೇಟ್ ಮಾಡಿದಿರಿ, ಗ್ಯಾಸ್ ರೇಟ್ ಎಷ್ಟು ರೇಟ್ ಮಾಡಿದಿರಿ. ಇವತ್ತು ಕಮರ್ಷಿಯಲ್ ಗ್ಯಾಸು ಒಂದೇ ಸಲ 993 ರೂಪಾಯಿಯನ್ನು ಏರಿಕೆ ಮಾಡಿದ್ರಲ್ಲ. ಇವತ್ತು ಜನ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನಾವು ಇವತ್ತು ಯೋಚನೆ ಮಾಡ್ತಾ ಇದೀವಿ. ಹಿಂದೆ
ಪೆಟ್ರೋಲ್ ಡೀಸೆಲ್ ರೇಟ್ ಅಂತಾರಾಷ್ಟ್ರೀಯ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಕಡಿಮೆ ಇತ್ತು, ಆವಾಗಲೂ ಬೆಲೆ ಏರಿಕೆ ಕಡಿಮೆ ಮಾಡಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ನಾವು ಸಿಪಿಎಂ ಪ್ರಶ್ನೆ ಮಾಡ್ತಾ ಇದೆ, ಭಾರತ ದೇಶದಲ್ಲಿ ಯಾರೆಲ್ಲ ಅಧಿಕಾರ ನಡೆಸಿದ್ರು ಅವರೆಲ್ಲರೂ ಕೂಡ ಒಂದು ಕೆಲಸವನ್ನು ಮಾಡಿದ್ರು. ಭಾರತ ದೇಶಕ್ಕೆ ಆಪತ್ಕಾಲ ಬಂದಾಗ, ಇಂಥ ಯುದ್ಧೋನ್ಮಾದ ಪರಿಸ್ಥಿತಿ ಬಂದಾಗ ಬಡವರಿಗೆ ಹೊರೆ ಆಗದಂತೆ ಅವರಿಗೆ ಸಹಾಯ ಆಗತಕ್ಕಂಥ ರೀತಿಯಲ್ಲಿ ಒಂದು ನಿಧಿಯನ್ನು ಕ್ರೋಢೀಕರಣ ಮಾಡಿತ್ತು ಕೇಂದ್ರ ಸರ್ಕಾರ. ಅದನ್ನು ಸೆಸ್ ಮೂಲಕ, ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ ಮೂಲಕ ಒಂದಷ್ಟು ಹಣವನ್ನು ಮೀಸಲಿಟ್ಟಿದ್ರು. ಸುಮಾರು 25 ಲಕ್ಷ ಕೋಟಿ ಇತ್ತು. ನರೇಂದ್ರ ಮೋದಿ ಸರ್ಕಾರ ಅದಾನಿ ಅಂಬಾನಿ ಅಂತಹ ಶ್ರೀಮಂತರಿಗೆ ಅದನ್ನು ಕೂಡ ತೆಗೆದುಕೊಟ್ಬಿಟ್ರು. ಈಗ ನಮ್ಮ ಹತ್ರ 1 ರೂಪಾಯಿ ಇಲ್ಲ. ಇವತ್ತು ನಮಗೆ ಏನು ತಗೊಳ್ಳಕ್ಕಾಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಖ್ಯಾತಿ ಕುಖ್ಯಾತಿ ಆಗಿದೆ. ನಾವು ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ನರೇಂದ್ರ ಮೋದಿ ನಡ್ಕೊಳ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಜನರು ಕಷ್ಟದಲ್ಲಿದ್ರೆ ಇವರು ವಿದೇಶಗಳಿಗೆ ಹೋಗ್ತಾರೆ. ಅವ್ರು ಹೇಳ್ತಾರೆ ಸರಳವಾಗಿರ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಟಿವಿಗಳಲ್ಲಿ. ಅವ್ರು ಮಾತ್ರ ವಿದೇಶಗಳಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಐರ್ಲ್ಯಾಂಡ್ಗೆ ಹೋದ್ರು, ಯಾರಿಗೋಸ್ಕರ ವಿದೇಶಗಳಲ್ಲಿ ತಿರುಗಾಡ್ತಾ ಇದ್ದಾರೆ. ಅದರಿಂದ ಭಾರತಕ್ಕೆ ಏನು ಲಾಭ? ಇದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತು ಬಿಜೆಪಿ ಭಾರತ ದೇಶದ ಜನರ ಬದುಕನ್ನು ಅತಂತ್ರದಲ್ಲಿರಿಸಿದೆ, ಕಷ್ಟದಲ್ಲಿರಿಸಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ, ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನು ಕಡಿಮೆ ಮಾಡಬೇಕು. ಈ ಸರ್ಕಾರವನ್ನು ಈ ದೇಶದಿಂದ ಕಿತ್ತೊಗೆಯಬೇಕು. ಜನತೆ ಈ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ನಾವು ನಡೆಸಬೇಕಾಗಿದೆ. ಏನಿಲ್ಲ, ಬಿಜೆಪಿ ಜೊತೆ ಅವರ ಆಡಳಿತವನ್ನು ವಿರೋಧ ಮಾಡಿ ಏನು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಒಂದು ಹೇಳಿದ್ರು, ಕಾಕ್ರೋಚಸ್ ಅಂತ ಯುವಜನರನ್ನು, ಈ ದೇಶದ ಯುವಜನರನ್ನು. ಈಗ ಅದರಿಂದ ಹುಟ್ಕೊಂಡಂತ ಕಾಕ್ರೋಚ್ ಜನತಾ ಪಾರ್ಟಿ ಅದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಯುವಜನರನ್ನು ಆಕರ್ಷಣೆ ಮಾಡಿದೆ. ಬಿಜೆಪಿಗಿಂತ ಜಾಸ್ತಿ ಇವತ್ತು ಅದರ ಫಾಲೋವರ್ಸ್ ಆಗಿರೋ ಕಾರಣ ಅದನ್ನು ಇವತ್ತು ಬಂದ್ ಮಾಡಿದ್ದಾರೆ. ಯಾವ್ದ್ರ ಅರ್ಥ ಏನು? ಅವರನ್ನು ಪ್ರಶ್ನೆ ಮಾಡೋರು ಯಾರು ಇರಬಾರ್ದು ಅಂತ, ಪ್ರಶ್ನೆ ಮಾಡ್ತಕ್ಕಂಥ ಯಾರು ಇರಬಾರ್ದು ಅಂತ ಇಡೀ ಭಾರತ ದೇಶದಲ್ಲಿ ಬಿಜೆಪಿಯನ್ನು RSS ಅನ್ನು ವಿರೋಧ ಮಾಡಿದರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಅಂತಕ್ಕಂಥ ಕೆಲಸ ನಡೀತಾ ಇದೆ. ಜನರು ಒಗ್ಗಟ್ಟಾಗಬೇಕು. ಈ ಬೆಲೆ ಏರಿಕೆ ವಿರುದ್ಧ ಹೋರಾಟದಲ್ಲಿ ಎಲ್ಲರೂ ಇಳಿಬೇಕು ಬೀದಿಗೆ. ಸ್ವಯಂ ಪ್ರೇರಣೆಯಿಂದ ಬಿಜೆಪಿಯನ್ನು ಅಧಿಕಾರದ ಗದ್ದುಗೆಯಿಂದ ಇಳಿಸಬೇಕು ಅಂತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ಜನರಲ್ಲಿ ನಾನು ಮನವಿ ಮಾಡ್ತೀನಿ ಬಂದವರು.